ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ವ್ಯಗ್ರರಾಗಿದ್ದಾರೆ, ಕುಪಿತರಾಗಿದ್ದಾರೆ, ಉಗ್ರರಾಗಿದ್ದಾರೆ, ಇನ್ನಿಲ್ಲದ ಹಾಗೆ ಕಳವಳಗೊಂಡಿದ್ದಾರೆ. ಏನಾಯಿತು? ಅವರ ಧರ್ಮಗುರುವಿನ ಬಗ್ಗೆ ಒಬ್ಬ ವ್ಯಕ್ತಿ ಅಕ್ಕಶ್ಚಿತ್ ಮಾತಾಡಿಬಿಟ್ಟಿದ್ದಾರೆ. ಅವರ DNA ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಬಹಳ ವಿಚಿತ್ರವಾಗಿದೆ, ಬಹಳ ಮಜಾ ಆಗಿದೆ. ಇದು ಕೇಳಬೇಕಾದ್ದೇ ಪ್ರಶ್ನೆ, ಆದರೆ ಕೇಳಿದ್ದಕ್ಕೆ ಭಾಳ ದೊಡ್ಡ ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ನಾನು ಪರಿಭಾವಿಸ್ತೇನೆ. ಸುಭಾಷ್ ವೆಲ್ಲಿಂಗ್ಕರ್ ಅಂತೇಳಿ ಒಬ್ಬ RSSನ ಮಾಜಿ ನಾಯಕ. ಈಗ RSS ಆತನ ಜೊತೆ ಸಂಬಂಧವನ್ನು ತೊರೆದಿದೆ. ಆದರೂ ಕೂಡ ಸುಭಾಷ್ ವೆಲ್ಲಿಂಗ್ಕರ್ ಒಬ್ಬ ಹಿಂದೂ ಹೋರಾಟಗಾರ ಅಂತ ತಮ್ಮನ್ನು ತಾವು ಬಿಂಬಿಸ್ಕೋತಾರೆ. ಗೋವಾದಲ್ಲಿರುವಂಥ ಸ್ಥಿತಿ ನಿಮಗೆ ಗೊತ್ತಿದೆ. ಗೋವಾದಲ್ಲಿ ಬಹಳಷ್ಟು ಜನ ತಾವು ಕ್ರೈಸ್ತ ಧರ್ಮೀಯರು ಅಂತ ಹೇಳ್ತಾರೆ. ಆದರೆ ಅವ್ರ ಮನೆ ಮುಂದೆ ನೀವು ಗಮನಿಸಿ ನೋಡಿದರೆ ತುಳಸಿ ಕಟ್ಟೆ ಇರುತ್ತೆ. ಭಾಳಷ್ಟು ಜನ ತುಳಸಿ ಲಗ್ನ ಕೂಡ ಮಾಡ್ತಾರೆ. ಗೋಕುಲಾಷ್ಟಮಿ ಕೂಡ ಮಾಡುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಹೆಸರುಗಳು ಎಷ್ಟೋ ಜನರದ್ದು ಹಿಂದೂ ಹೆಸರುಗಳಿರ್ತವೆ. ಸರ್ನೇಮು ಫಾತೋರ್ಡಾ ಅಂತ ಇರುತ್ತೆ. ಬೇರೆ ಬೇರೆ ಹೆಸರುಗಳಿರ್ತವೆ, ಕ್ರಿಶ್ಚಿಯನ್ ಹೆಸರುಗಳು ಇರ್ತವೆ. ಇಡೀ ಭಾರತ ದೇಶಕ್ಕೆ ದಂಡೆತ್ತಿ ಬಂದಂಥ, ಮೊಘಲರ ನಂತರ ಬಂದಂಥವರು ನಿಮ್ಗೆ ಗೊತ್ತು. ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಪೋರ್ಚುಗೀಸರು ಬಂದರು. ಪೋರ್ಚುಗೀಸರು ಬಂದವರು ಇಲ್ಲಿ ವ್ಯವಹಾರ ಮಾಡಲಿಕ್ಕೆ ಬರಲಿಲ್ಲ, ಅಥವಾ ಇಲ್ಲಿ ಲೂಟಿ ಒಂದೇ ಉದ್ದೇಶ ಆಗಿರಲಿಲ್ಲ ಅವ್ರದ್ದು. ಅವ್ರ ಉದ್ದೇಶ ಮತಾಂತರ ಆಗಿತ್ತು. ಈ ಸಮುದ್ರ ದಂಡೆಯ ಮೇಲಿರುವಂಥ ಕೊಂಕಣ್ ಏನಿದೆ, ಕೊಂಕಣ್ಣಲ್ಲಿರುವಂಥ ಜನರನ್ನು ದಬ್ಬಾಳಿಕೆಯ ಮೂಲಕ, ದೌರ್ಜನ್ಯ ಮಾಡುವ ಮೂಲಕ ಮತಾಂತರ ಮಾಡೋದು ಕ್ರಿಶ್ಚಿಯನ್ ಧರ್ಮಕ್ಕೆ, ತನ್ಮೂಲಕ ಧರ್ಮ ವಿಸ್ತರಣೆ ಮಾಡೋದು, ಮತ ವಿಸ್ತರಣೆ ಮಾಡೋದು ಅವ್ರ ಗುರಿಯಾಗಿತ್ತು. ಇದು ಯಾವ ಮಟ್ಟಿಗಿತ್ತು ಅಂತಂದರೆ, ಯಾರು ಮತಾಂತರ ಆಗೋದಿಲ್ಲ ಅಂತಾರೆ ಅವ್ರ ಕೈ ಕತ್ತರಿಸೋದು, ಕಾಲು ಕತ್ತರಿಸೋದು, ಈ ರೀತಿಯಾದಂಥ ನಿರಂತರವಾದ ಕೃತ್ಯಗಳು ನಡೀತಾ ಇದ್ವು. ಅದಕ್ಕೋಸ್ಕರ ಜಾಗವನ್ನು ಕೂಡ ಮಾಡ್ತಾಯಿದ್ವು. ಒಂದು ಜಾಗದಲ್ಲಿ ಇಲ್ಲಿ ನಿಲ್ಸಿ ಆತನ ಕೈ ಕತ್ತರಿಸೋದು, ಕಾಲು ಕತ್ತರಿಸೋದು. ಈಗಲೂ ನೀವು ಗೋವಾಗ ಹೋದ್ರೆ ಕಾಣಿಸ್ತದೆ. ಅವಾಗ ಅಲ್ಲಿದ್ದಂಥ ಕೊಂಕಣಿ ಜನ ಇದ್ದಾರೆ, ಕೊಂಕಣಿ ಅಂತ ಹೆಸರು ಬಂದ ಕೊಂಕಣ್ಣಿಂದಾಗಿ. ಆ ಕೊಂಕಣಿ ಜನ ಏನಿದ್ದಾರೆ ಅವರು ಚದರಿ ಹೋಗ್ಬಿಡ್ತಾರೆ. ಚದರಿ ಹೋಗಿ ಆ ಕಡೆ ಮುಂದೆ ಅಂಕೋಲಾ, ಕುಮಟಾ, ಕಾರವಾರ, ದಕ್ಷಿಣ ಕನ್ನಡ, ಕಾಸರಗೋಡುವರೆಗೂ ಹೋಗ್ತಾರೆ ಅವರು. ಹೀಗಾಗಿ ನಿಮಗೆ ಇಡೀ ಸಮುದ್ರ ತೀರದ ಬಳಿ ಕೊಂಕಣ್ ರಸ್ತೆ ಉದ್ದಕ್ಕೂ ನಿಮಗೆ ಚರ್ಚುಗಳು ಕಾಣಿಸ್ತವೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಈ ಮಟ್ಟಿನ ಚರ್ಚುಗಳು, ಇಷ್ಟೊಂದು ಚರ್ಚುಗಳು ನಿಮಗೆ ಎಲ್ಲಿಯೂ ಕಾಣೋದಿಲ್ಲ. ಕೇವಲ ಈ ಕೊಂಕಣ ಪ್ರದೇಶದಲ್ಲಿ ಮಾತ್ರ ಕಾಣಿಸ್ತವೆ. ಏಕೆಂದರೆ ಇವರೆಲ್ಲ ಆ ಸಂದರ್ಭದಲ್ಲಿ ಪೋರ್ಚುಗೀಸರ ದಬ್ಬಾಳಿಕೆಯನ್ನು ಸಹಿಸಲಾರದೆ ಜೀವ ಉಳಿಸಿಕೊಳ್ಳಕ್ಕಾಗಿ ಮತಾಂತರ ಆದಂಥ ಜನ. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ 1997 ಆಗಸ್ಟ್ 15ಕ್ಕೆ. ಆದರೆ ಇಲ್ಲಿ ಗೋವಾದಲ್ಲಿ ಮಾತ್ರ ಈ ಪೋರ್ಚುಗೀಸರು ಬಿಟ್ಕೊಡೋದಿಲ್ಲ. ನಿಮ್ಗೆ ಗೊತ್ತಿರುವಂಥ ಇತಿಹಾಸ ಅದು. ಈಗ ಏನಾಗಿದೆ, ಈ ಸುಭಾಷ್ ವೆಲ್ಲಿಂಗ್ಕರ್ ಅನ್ನುವಂಥ ವ್ಯಕ್ತಿ ಇದ್ದಾರಲ್ಲ, ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಏನಂತ ಪ್ರಶ್ನೆಯನ್ನು ಎತ್ತಿದ್ದಾರೆ? ನಿಮಗೆ ಪಣಜಿನಲ್ಲಿ, ಓಲ್ಡ್ ಗೋವಾದಲ್ಲಿ ಒಂದು ಚರ್ಚ್ ಇದೆ. ಅಲ್ಲಿ ಒಂದು ಸೇಂಟ್ ಝೇವಿಯರ್ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅದನ್ನು 10 ವರ್ಷ 12 ವರ್ಷಕ್ಕೆ ಒಂದು ಸಲ ಅದನ್ನು ಹೊರ ತೆಗೆದು ಇಡ್ತಾರೆ. ಅದನ್ನು ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ಫ್ರಾನ್ಸಿಸ್ ಝೇವಿಯರ್ ಅನ್ನೋನು ಅವರ ಧರ್ಮದ ಗುರು, ಕ್ರಿಶ್ಚಿಯನ್ ಧರ್ಮದ ಗುರು ಅಂತ ಅವರೆಲ್ಲ ಅಲ್ಲಿರುವಂಥ ಕ್ರಿಶ್ಚಿಯರು ನಂಬ್ಕೊಂಡಿರುವಂಥದ್ದು. ಅದಕ್ಕೆ ಜಗತ್ತಿನಾದ್ಯಂತ ಆ ಸಂದರ್ಭದಲ್ಲಿ ಎಕ್ಸ್ಪೋಸಿಷನ್ ಅಂತ ಹೇಳ್ತಾರೆ. ಎಕ್ಸ್ಪೋಸಿಷನ್ ಅಂದರೆ ಎಕ್ಸ್ಪೋಸ್ ಮಾಡ್ತಾರೆ, ತೋರಿಸ್ತಾರೆ. ಮೇಲ್ಗಡೆ ಇದೆ ಅದು ಚರ್ಚಲ್ಲಿ, ಅದನ್ನು ಕೆಳಗೆ ಇಳಿಸ್ತಾರೆ. ಇಳಿಸು ಚರ್ಚಿನ ಹೊರಗಡೆ ಇರ್ತಾರೆ. ಸೇಂಟ್ ಝೇವಿಯರ್ ಚರ್ಚಿನ ಹೊರಗಡೆ ಶಾಮಿಯಾನ ಹಾಕಿಟ್ಟಿರ್ತಾರೆ. ಬಂದಂಥ ಈ ಕ್ರೈಸ್ತ ಧರ್ಮೀಯರು ಬಂದು ಇದರ ದರ್ಶನವನ್ನು, ಆತನ ಪಾರ್ಥಿವ ಶರೀರದ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಸ್ವತಃ ನಾನು ಹೋಗಿ ಒಂದು ಸಲ ನೋಡಿದರೆ, ನೀವು ಒಂದು ಕಟ್ಟಿಗೆಯ ತುಂಡನ್ನು ನೋಡಿದರೆ ಹೇಗಿರುತ್ತೆ ಆ ರೀತಿ ಆ ಪಾರ್ಥಿವ ಶರೀರ ಒಣಗಿ ಹೋಗಿರುತ್ತೆ. ಇಷ್ಟು ವರ್ಷದಿಂದ ಇರೋದಲ್ವಾ. ಇನ್ನೊಂದು ವರ್ಗ ಹೇಳುತ್ತೆ, ಈತ ಕಡಲ್ಗಳ್ಳನಾಗಿದ್ದ, ಆದರೆ ಇವನು ಇದ್ದಕ್ಕಿದ್ದ ಹಾಗೆ ಆತನನ್ನು ಹೇಗೆ ಮದರ್ ತೆರೇಸಾಗೆ ಪಟ್ಟವನ್ನು ಕೊಡಲಾಗಿದೆ, ದೇವರು ಅನ್ನುವಂಥ ಪಟ್ಟವನ್ನು ಕೊಡಲಾಗಿದೆ, ಅದೇ ರೀತಿ ಸೇಂಟ್ ಝೇವಿಯರ್ ಕೂಡ ಆ ರೀತಿಯಾದ ಪಟ್ಟ ಕೊಡಲಾಗಿದೆ. ಆತ ಕಡಲ್ಗಳ್ಳ, ಇಲ್ಲಿ ಕಳ್ಳತನ ಮಾಡಲಿಕ್ಕೆ ಬಂದಂಥ ಮನುಷ್ಯ, ಆತನನ್ನು ಇವರು ದೇವರು ಅಂತ ಪರಿಭಾವಿಸಿ ಬಿಟ್ಟಿದ್ದಾರೆ ಅಂತ ಭಾಳಷ್ಟು ಜನ ಅದ್ರ ಬಗ್ಗೆ ಈಗಾಗಲೇ ಲೇಖನವನ್ನು ಕೂಡ ಬರೆದಿದ್ದಾರೆ ಫ್ರಾನ್ಸಿಸ್ ಝೇವಿಯರ್ ಬಗ್ಗೆ. ಅದೇನೇ ಇರಲಿ, ವಿಷಯ ಅದಲ್ಲ. ವಿಷಯ ಏನು? ಈಗ ಈ ಫ್ರಾನ್ಸಿಸ್ ಝೇವಿಯರು ಕ್ರಿಶ್ಚಿಯನ್ನೇ ಅಲ್ಲ, ಈತನ DNA ಚೆಕ್ ಮಾಡಬೇಕು. ನಮ್ಮವನೇ ಇವನ ಹೆಸರನ್ನು ಬದಲಿ ಮಾಡ್ಕೊಂಡಿದ್ದಾನೆ, ಈತ ಕೊಂಕಣಿ ಇವನು ಅಂತ ಈ ಸುಭಾಷ್ ವೆಲ್ಲಿಂಗ್ಕರ್ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಇದನ್ನು ಎಷ್ಟು ಗಂಭೀರವಾಗಿ ತಗೋತಾರೆ ಅಂತಂದರೆ, ಈ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರುವಂಥ ಅಲ್ಲಿ ಜನ, ಅಲ್ಲಿ ಯಾರು ಮೂಲತಃ ಇವರು ಯಾರೂ ಕ್ರಿಶ್ಚಿಯನ್ರಲ್ಲ,
ಎಲ್ಲ ನಮ್ಮ ಮೂಲ ಹಿಂದೂಗಳೇ ಇವರ ತಾತ ಮುತ್ತಾತನ ಕಾಲದಲ್ಲಿ ಪೋರ್ಚುಗೀಸರ ದಬ್ಬಾಳಿಕೆಯಿಂದಾಗಿ ಮತಾಂತರ ಆಗಿರೋದು. ಯಾರು ವಲಸೆ ಬಂದು ಇಲ್ಲಿ ಬಂದು ಉಳ್ಕೊಂಡಂಥವ್ರು ಯಾರೂ ಅಲ್ಲ ಇವರು. ಆದರೆ ಇವ್ರಿಗೆ ಯಾವಾಗ ಈ ರೀತಿ ಒರಿಜಿನನ್ನು ಪ್ರಶ್ನೆ ಮಾಡಲಾಯಿತು, ಯಾವಾಗ ಇವರು ಧರ್ಮಗುರು ಅಂತ ಇವರು ಪ್ರಭಾವಿಸಿದ್ರು ಅವ್ರನ್ನೇ ಪ್ರಶ್ನೆ ಮಾಡಲಾಯಿತು, ಗಲಾಟೆ ಶುರು ಆಗ್ಬಿಡ್ತು. ಗಲಾಟೆ ಯಾವ ಮಟ್ಟಿಗೆ ಶುರು ಆಯಿತು ಅಂದರೆ ಸರ್ಕಾರ ಎಷ್ಟು ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಡ್ತು ಸಂದಿಗ್ಧತೆಗೆ ಅಂತಂದರೆ, ಸ್ವತಃ ಪ್ರಮೋದ್ ಸಾವಂತ್ ಅಲ್ಲಿಯ ಮುಖ್ಯಮಂತ್ರಿ ಈ ಸುಭಾಷ್ ವೆಲ್ಲಿಂಗ್ಕರ್ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋಂಥ ನಿನ್ನೆ ಸ್ಟೇಟ್ಮೆಂಟ್ ಕೊಡಬೇಕಾದಂಥ ಅನಿವಾರ್ಯತೆ ಬಂದೋದಿತ್ತು. ಮಜಾ ಅಂದರೆ ಗೋವಾ ಅನ್ನುವಂಥ ಪುಟ್ಟ ರಾಜ್ಯದಲ್ಲಿ ನಡೆದ ಘಟನೆಯ ಬಗ್ಗೆ ಅಲ್ಲಿ ಕೂತ್ಕೊಳ್ಳೋಂಥ ರಾಹುಲ್ ಗಾಂಧಿ ದಿಲ್ಲಿಯಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ, BJP ಅವರು ಎಂಥ ಕೋಮು ದ್ವೇಷದ ಕೆಲಸ ಮಾಡ್ತಾರೆ ನೋಡಿ, ಒಬ್ಬ ಧರ್ಮಗುರುವಿನ DNA ಟೆಸ್ಟ್ ಮಾಡು ಅಂತಾನೆ. ಫ್ರಾನ್ಸಿಸ್ ಜೇವಿಯರ್ ಅವರ ಕಳೆ ಬರದ ಪಾರ್ಥಿವ ಶರೀರದ DNA ಟೆಸ್ಟ್ ಮಾಡು ಅಂತಾರೆ. ಇವ್ರಿಗೆ ಎಂಥ ತಾಯಿದು ದಾರ್ಷ್ಟ್ಯ ಇವ್ರದ್ದು, ಈ ರೀತಿ ಒಂದು ಧರ್ಮದ ಬಗ್ಗೆ ಮಾತಾಡ್ಬೋದಾ ಅಂತ. ಇದ್ದಕ್ಕಿದ್ದ ಹಾಗೆ ಅವ್ರ ಒಳಗಡೆ ಇದ್ದಂಥ ಕ್ಯಾಥೋಲಿಕ್ ಕ್ರೈಸ್ತ ಧರ್ಮ ಎಚ್ಚರ ಆಗಿಬಿಡುತ್ತೆ, ಜಾಗೃತಾವಸ್ಥೆಗೆ ಬಂದ್ಬಿಡ್ತದೆ. ಸುಪ್ತಾವಸ್ಥೆಯಲ್ಲಿ ಇದ್ದದ್ದು ಜಾಗೃತಾವಸ್ಥೆಗೆ ಬಂದ್ಬಿಡ್ತದೆ. ಸಬ್ ಕಾನ್ಷಿಯಸ್ಸಲ್ಲಿದ್ದದ್ದು ಇದ್ದಕ್ಕಿದ್ದ ಹಾಗೆ ಕಾನ್ಷಿಯಸ್ನೆಸ್ಸಿಗೆ ಬಂದ್ಬಿಡುತ್ತೆ. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ದುರ್ಗಾ ಪೆಂಡಾಲ್ ಇದಾವಲ್ಲ ಬಾಂಗ್ಲಾದೇಶದಲ್ಲಿ, ಆ ದುರ್ಗಾ ಪೂಜೆನೇ ಮಾಡಬಾರ್ದು ಅಂತ ಬಾಂಗ್ಲಾದೇಶದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಇವರು ಫ್ರೆಂಡ್ಸೇ ಇಲ್ಲಿ ಕೂತಿರೋದು. ಅದರ ವಿರುದ್ಧ ಒಂದೇ ಒಂದು ಚಕಾರ ಶಬ್ದವನ್ನು ಕೂಡ ರಾಹುಲ್ ಗಾಂಧಿ ಮಾತಾಡೋದಿಲ್ಲ. ಬಂಗಾಲದಲ್ಲಿ 7 ವರ್ಷದ ಹಸುಳಿ ಮೇಲೆ ಒಬ್ಬ ಸಾಬಿ ಬಂದು ಅತ್ಯಾಚಾರ ಮಾಡಿದ್ದಾನೆ. ಆತನ ಹೆಸರು ಮೊಹಮ್ಮದ್ ಅಬ್ದುಲ್ ರಫೂಲ್ ಅಂತೇಳಿ. ಅದ್ರ ಬಗ್ಗೆ ಈತ ಮಾತಾಡೋದಿಲ್ಲ. ಆದರೆ ಇಲ್ಲಿ ಸೇಂಟ್ ಜೇವಿಯರ್ DNA ಟೆಸ್ಟ್ ಮಾಡಿ ಏನೀಗ ಮಾಡಿದ್ರೆ ತಪ್ಪೇನು, ಮಾಡಬಾರ್ದು, ಯಾಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ, ಗಲಾಟೆ ಶುರು ಮಾಡಿದ್ದಾರೆ. ನೋಡಿ, ಈ ದೇಶದಲ್ಲಿರುವಂಥ ರಾಜಕಾರಣಿಗಳ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತಾರೆ ಯಾವ ಮನಸ್ಥಿತಿ ಇದೆ ಅಂತ. ಯಾರ್ಯಾರು ಪಾರಂಪರ್ಯದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೋ ಅಷ್ಟೂ ಜನರ ಲಿಸ್ಟ್ ಮಾಡಿ. ಮೊದಲೇದು ಅವರು ತೀರ್ಮಾನ ಮಾಡೋದೇನಂತಂದರೆ, ಆಡಳಿತ ಮಾಡೋದು, ರಾಜ್ಯನ ನಿಭಾಯಿಸೋದು ನಮ್ಮದೇ ಕೆಲಸ, ಬೇರೆ ಯಾರೂ ರಾಜ್ಯಭಾರ ಮಾಡಬಾರ್ದು ಅಂತ. ನರೇಂದ್ರ ಮೋದಿ ವಿರುದ್ಧ ಇವತ್ತಿಗೂ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇರೋದು ಕಾಂಗ್ರೆಸ್ನವರು, ವಿಶೇಷವಾಗಿ ಗಾಂಧಿ ಕುಟುಂಬದವರು. ಏಕೈಕ ಕಾರಣ ಏನು ಅಂದರೆ, ಈತ ಒಬ್ಬ ಚಹಾ ಮಾರೋನು ಹೆಂಗೆ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದೇ ಅವರ ಮೂಲ ಪ್ರಶ್ನೆ. ಆಯಿತಾ? ಅದಾದಮೇಲೆ ನೀವು ಮುಂದೆ ಈ ಕಡೆ ಬಂದರೆ ಬಿಹಾರ ಕಡೆ ಹೋಗಿ. ಬಿಹಾರದಲ್ಲಿ ಹೋದರೆ ತೇಜಸ್ವಿ ಯಾದವ್ ಹೇಳೋ ಮಾತದೆ, ನಾವೇ ಅಧಿಕಾರ ಮಾಡಬೇಕು, ಬೇರೆ ಯಾರೋ ಬಂದು ಹೆಂಗೆ ಅಧಿಕಾರ ಮಾಡಿಬಿಡ್ತಾರೆ, ನಿತೀಶ್ ಕುಮಾರ್ ಮತ್ತೊಬ್ಬರು ಬಂದು ಹೆಂಗೆ ಅಧಿಕಾರ ಮಾಡ್ತಾರೆ ಅಂತ ಆತ ಪ್ರಶ್ನೆ ಮಾಡ್ತಾನೆ. ಇನ್ನೊಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಮಗ ಈ ಕಡೆ ಉತ್ತರ ಪ್ರದೇಶಕ್ಕೆ ಬನ್ನಿ, ಅಲ್ಲಿ ಬಂದರೆ ಅಖಿಲೇಶ್ ಯಾದವ್ ಹಮಾರಿ ಬಿನಾ ಕೋನ್ ರಾಜ್ ಕರ್ ಸಕ್ತಾ ಹೈ ಅಂತ ಅವಂತಾನೆ, ನಾವೇ ರಾಜ್ಯಭಾರ ಮಾಡಬೇಕು ಅಂತ. ಇವರು ರಾಜ್ಯಭಾರ ಮಾಡೋದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಇವರು ವಂಶ ಪಾರಂಪರ್ಯ ರಾಜಕಾರಣ, ಈ ದೇಶದ ಜನ ಇಂಥ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಓಟ್ ಹಾಕ್ತಾರೆ, ಅದ್ರ ಬಗ್ಗೆ ನಾವೇನು ಮಾತಾಡೋಲ್ಲ. ಆದರೆ ಇವರೆಲ್ಲರೂ ಹಿಂದೂ ವಿರೋಧಿಗಳಾಗಿದ್ದಾರಲ್ಲ, ಅದು ನಮ್ಮ ಪ್ರಶ್ನೆ. ಇವರ ಅಖಿಲೇಶ್ ಯಾದವ್ನ ಜೊತೆ ಇರೋವರೆಲ್ಲ ಹಿಂದೂ ಧರ್ಮಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಒಂದೇ ಒಂದು ಸ್ಟೇಟ್ಮೆಂಟನ್ನು ಅಖಿಲೇಶ್ ಯಾದವ್ ಕೊಡೋದಿಲ್ಲ. ತೇಜಸ್ವಿ ಯಾದವ್ ಮಂತ್ರಿಮಂಡಲದಲ್ಲಿದ್ದಂಥ ವ್ಯಕ್ತಿಯ ಕಳೆದ ಬಾರಿ ಮಾತಾಡ್ತಾನೆ ರಾಮಾಯಣದ ಬಗ್ಗೆ, ರಾಮನ ಬಗ್ಗೆ, ಈತ ಒಂದು ಚಕಾರ ಶಬ್ದ ಮಾತಾಡೋದಿಲ್ಲ. ರಾಹುಲ್ ಗಾಂಧಿ ಸ್ಟಾಲಿನ್ ಪುತ್ರನ ಜೊತೆ ಸ್ನೇಹವನ್ನು ಮಾಡ್ತಾನೆ, ಅವ್ರ ಜೊತೆ ಮೈತ್ರಿಯನ್ನು ಮಾಡ್ಕೋತಾನೆ. ಆತ ಹಿಂದೂ ಧರ್ಮ ಅನ್ನೋದು ರೋಗ ಅಂತ ಹೇಳ್ತಾನೆ, ಮಲೇರಿಯಾ ಅಂತ ಹೇಳ್ತಾನೆ. ಆತನ ಬಗ್ಗೆ ಚಕಾರ ಶಬ್ದ ಮಾತಾಡೋದಿಲ್ಲ. ಆದರೆ ಗೋವಾದಲ್ಲಿ ಒಬ್ಬ ವ್ಯಕ್ತಿ ಕೇವಲ DNA ಮಾಡಿಸಿ ಅಂದದ್ದಕ್ಕೆ ಈತನಿಗೆ ಇನ್ನಿಲ್ಲದ ಹಾಗೆ ಸಿಟ್ಟು ಬಂದ್ಬಿಡುತ್ತೆ. ಇವತ್ತು ನಾವು ಹಿಂದೂಗಳ ಆಲೋಚನೆ ಮಾಡಬೇಕಾದಂಥದ್ದು ಏನು ಅಂತಂದರೆ, ಹಿಂದೂ ಧರ್ಮದ ಪರವಾಗಿ ಯಾರಿದ್ದಾರೆ, ವಿರೋಧವಾಗಿದೆ ಅಷ್ಟು ನೋಡಿದರೆ ಸಾಕು. ಇವರೆಲ್ಲ ರಾಜಕಾರಣ ಮಾಡ್ತಾ ಇರೋದು ಜಾತಿಯ ಹೆಸರಲ್ಲಿ. ಅಖಿಲೇಶ್ ಯಾದವ್ಗೆ ಪಿಚಡೆ ವರ್ಗ ಬೇಕು, ಯಾದವರ ಮತ ಬೇಕು, ಮುಸಲ್ಮಾನರ ಮತ ಬೇಕು. ರಾಹುಲ್ ಗಾಂಧಿಗೆ ಮುಸಲ್ಮಾನರ ಮತ ಬೇಕು, ದಲಿತರ ಮತ ಬೇಕು. ತೇಜಸ್ವಿ ಯಾದವರ ಮತ ಬೇಕು, ಹಿಂದುಳಿದ ವರ್ಗದವರ ಮತ ಬೇಕು. ಇವ್ರು ಯಾರಿಗೂ ಹಿಂದೂ ಅನ್ನುವಂಥರ ಬಗ್ಗೆ ಒಂದು ಚೂರು ಅವರ ಬಗ್ಗೆ ಕಳಕಳಿ ಇಲ್ಲ, ಅವ್ರ ಬಗ್ಗೆ ಅಂತಃಕರಣ ಇಲ್ಲ, ಅವ್ರ ಬಗ್ಗೆ ಯಾವುದೇ ರೀತಿಯಾದ ಮಮತೆ ಇಲ್ಲ. ನಾವು ಇಂಥವ್ರನ್ನ ನಂಬಿಕೊಂಡು ಜಾತಿಯ ಆಧಾರದಲ್ಲಿ ಮತ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.